ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟಾಪಿಕ್ ಏನಂತ ಹೇಳಿದರೆ, ಒಂದೇ ನಿಮಿಷದಲ್ಲಿ ಬ್ಲೌಸ್ ಸ್ಲೀವ್ನ ಕಟಿಂಗ್ ಮಾಡೋದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕ್ಲಾತ್ ಏನಾದರೂ ಈ ಥರ ಕ್ರಾಸ್ ಆಗಿದರೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಕ್ಲಾತ್ನ ನೀಟಾಗಿ ಕಟ್ ಮಾಡ್ಕೊಬೇಕು. ನೆಕ್ಸ್ಟು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕು. ಸ್ಲೀವ್ ಲೆಂತ್ ಬಂದುಬಿಟ್ಟು 10 ಇಂಚು. 10 ಇಂಚಿಗೆ ಮಾರ್ಕ್ ಮಾಡಿ, ಆಮೇಲೆ 1/2 ಇಂಚಿಗೆ ಒಂದು ಎಕ್ಸ್ಟ್ರಾ ಮಾರ್ಜಿನು, ಸ್ಟಿಚಿಂಗ್ ಮಾರ್ಜಿನ್. ಈ ಕಡೆಯೂ ಸೇಮ್ ಅದೇ ರೀತಿ ಮಾರ್ಕಿಂಗ್ ಮಾಡ್ಕೊಬೇಕು. ಆಮೇಲೆ ಸ್ಲೀವ್ ಡೌನಿಂಗ್ ಮಾರ್ಕಿಂಗ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಕಡೆ ಸ್ಲೀವ್ ಲೆಂತಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಬೇಕು. ಸ್ಲೀವ್ ರೌಂಡು 14 ಇಂಚು, 14ರ ಅರ್ಧ 7 ಇಂಚು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು. ನಾನು 1.5 ಮಾರ್ಜಿನ್ ತಗೊಳ್ತಿದ್ದೀನಿ. ನೀವು ಬೇಕಿದ್ದರೆ 2 ಇಂಚು ತಗೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಆರ್ಮೋಲ್ ಡೌನಿಂಗ್ ಚೆಕ್ ಮಾಡಿಬಿಟ್ಟು 1.5 ಎಕ್ಸ್ಟ್ರಾ ಮಾರ್ಜಿನ್ನು ಈ ಥರ ಶೇಪ್ ಹಾಕೊಬೇಕು. ಆಮೇಲೆ ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇದನ್ನ ಕಟ್ ಮಾಡಬೇಕು. ಒಂದೊಮ್ಮೆ ನಿಮಗೆ ಈ ರೀತಿ ಕ್ರಾಸ್ ಲೈನ್ ಹಾಕಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ಈ ಥರ ಸ್ಕೇಲ್ ಬರುತ್ತೆ, ಇವಾಗ ಸ್ಕೇಲ್ನ ಯೂಸ್ ಮಾಡ್ಬೋದು. ಈ ರೀತಿ ಕಟ್ ಮಾಡಿಬಿಟ್ಟು ಸೆಂಟ್ರಿಗೊಂದು ನಾಂಚ್ ಹಾಕೊಬೇಕು. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಲ್ಲೊಂದು ನಾಂಚ್ ಹಾಕೊಬೇಕು. ಆಮೇಲೆ ಫ್ರಂಟ್ ಪಾರ್ಟು ಕ್ರಾಸ್ ಕಟ್ಟಿಂಗ್ನ ಈ ರೀತಿ ಮಾಡ್ಕೊಬೇಕು. ಯಾವ ಬಾಡಿ ಮೆಜರ್ಮೆಂಟಿಗೆ ಎಷ್ಟು ಸ್ಲೀವ್ ಡೌನಿಂಗ್ ತಗೊಳ್ಬೇಕಂತ ಗೊತ್ತಾಗಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಪಾರ್ಟ್ 2 ವಿಡಿಯೋನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ.